ಲೀಡರ್ಶಿಪ್ನಲ್ಲಿ ಸ್ಪಿರಿಚುವಲ್ ಲೀಡರ್ಗೂ ಪೊಲಿಟಿಕಲ್ ಲೀಡರ್ಗೂ ಬಹಳ ವ್ಯತ್ಯಾಸ ಇದೆ. ಪೊಲಿಟಿಕಲ್ ಲೀಡರ್ ಮನೋಧರ್ಮ, ನಾನು ಮುಂದೆ ಹೋಗ್ತೀನಿ ಬಾವುಟ ಹಿಡ್ಕೊಂಡು, ಸಿದ್ಧಾಂತಗಳನ್ನು ಹಿಡ್ಕೊಂಡು, ಎಲ್ಲರೂ ಫಾಲೋ ಮಾಡಬೇಕು, ನಾನೇನು ಹೇಳ್ತೀನಿ ಜೈ ಹೇಳಬೇಕು. ಹೀಗಿದ್ದಾಗ ಅವನನ್ನು ಫಾಲೋ ಮಾಡಿದ್ರೆ, ಅವನ ಪಾರ್ಟಿನ ಫಾಲೋ ಮಾಡಿದ್ರೆ, ಅವನ ಧರ್ಮ ಅವನ ಸಿದ್ಧಾಂತನ ಫಾಲೋ ಮಾಡಿದ್ರೆ ಎಲ್ಲರ ಜಾತಕ ಅವನ ಜಾತಕದ ಮೇಲೆ ಇರುತ್ತೆ. ಅವನು ಬಿದ್ದ ಎಲ್ಲ ಬಿದ್ದರು. ನನ್ನನ್ನು ಫಾಲೋ ಮಾಡಿ ಅಂತನಷ್ಟೇ, ಹಿಂಬಾಲಕರ ಥರ ಹೋಗಬೇಕು. ಸ್ಪಿರಿಚುವಲ್ ಲೀಡರು ಯಾವತ್ತೂ ಮುಂದೆ ನಿಲ್ಲಲ್ಲ. ಅವನ ಪ್ರಿನ್ಸಿಪಲ್ಸ್ ಮುಂದೆ ಇರುತ್ತೆ, ಅವನು ಹಿಂದೆ ಇರ್ತಾನೆ. ಪ್ರತಿಯೊಬ್ಬರ ಕೈನಲ್ಲೂ ಇರುತ್ತೆ ಆ ಪ್ರಿನ್ಸಿಪಲ್ ಜೆಂಡಾ, ಪ್ರತಿಯೊಬ್ಬರ ಕೈನಲ್ಲೂ ಇರುತ್ತೆ. ಆ ಸಕ್ಸಸ್ ಅನ್ನೋದು ಎಲ್ಲರನ್ನೂ ಮುಂದೆ ಕಳಿಸ್ತಾನೆ. ಒಬ್ರಿಗಿಂತ ಒಬ್ಬರು ಮುಂದೆ ಹೋಗಿ, ನಾನಿದ್ದೀನಿ ಹಿಂದೆ, ನಿಮ್ಮನ್ನು ರಕ್ಷಣೆ ಮಾಡ್ತೀನಿ, ನನ್ನನ್ನು ಫಾಲೋ ಮಾಡಬೇಡಿ, ನಾನು ನಿಮ್ಮ ಹಿಂದೆ ಯಾವತ್ತೂ ಕಾವಲಾಗಿರ್ತೀನಿ ಅಂತ ಹಿಂದೆ ಇರ್ತಾನೆ. ಎಲ್ಲರ ಭವಿಷ್ಯವನ್ನು ನೋಡ್ತಾನೆ. ಅವ್ರು ಬೆಳೆದ್ರೆ ನಾನು ಬೆಳೆದೆ, ಅವ್ರು ಗೆದ್ದರೆ ನಾನು ಗೆದ್ದೆ, ನನ್ನ ಜ್ಞಾನ ಎಷ್ಟು ಉಪಯೋಗಕ್ಕೆ ಬರ್ತಾ ಇದೆ ಅಂತ. ಇದು ಡೈಮೆನ್ಷನಲ್ ಡಿಫರೆನ್ಸ್. ಒಂದು ಪೆರಿಫೆರಿನಲ್ಲಿ ನಮ್ಮನ್ನು ಹಣ, ಕಾಸು, ದುಡ್ಡು, ನಮ್ಮ ಪೊಲಿಟಿಕಲ್ ಲೀಡರು, ಪಾರ್ಟಿ ಬೆಳೀತಾ ಇದ್ದರೆ ನಾವು ಬೆಳಿಬೋದೇ ಹೊರತು, ಸ್ಪಿರಿಚುವಲ್ ಲೀಡರು ನಮ್ಮ ಬೆಳವಣಿಗೆಯಲ್ಲಿ ಅವನು ಯಶಸ್ಸನ್ನು ಕಂಡುಕೊಳ್ತಾನೆ ಅಂದಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಇದು ಆಳ ಜಾಸ್ತಿ ಇದೆ.